58th ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಎ ಕಾರ್ಪೆಂಟರ್ ಪ್ರಿಪೇರ್ಸ್ ಎ ವುಡನ್ ಮಾಡೆಲ್ ಬೈ ಅಟ್ಯಾಚಿಂಗ್ ಎ ಕೋನ್ ಎಟ್ ಒನ್ ಎಂಡ್ ಆಫ್ ಎ ಸಿಲಿಂಡರ್ ಅಂಡ್ ಕಾರ್ವಿಂಗ್ ಔಟ್ ಎ ಹೆಮಿಸ್ಪಿಯರ್ ಆನ್ ದ ಅದರ್ ಹ್ಯಾಂಡ್ ಆಸ್ ಶೋನ್ ಇನ್ ದ ಫಿಗರ್. ಓಕೆ, ಸೊ ಒಂದು ಸಿಲಿಂಡರ್ ಇದೆ, ಒಂದ್ ಕಡೆ ಕೋನ್ ಅಟ್ಯಾಚ್ ಮಾಡಿದಾನೆ, ಇನ್ನೊಂದ್ ಕಡೆ ಇನ್ನೊಂದ್ ಎಂಡ್ ಅಲ್ಲಿ ಹೆಮಿಸ್ಪಿಯರ್ ಮಾಡಿದಾನೆ. ಓಕೆ, ಸೊ ಡ್ರಿಲ್ ಮಾಡಿದಾನೆ. ಓಕೆನಾ. ಈಗ ಅವ್ರೇನ್ ಕೊಟ್ಟಿದ್ದಾರೆ ನೋಡ್ರಿ, ಕೋನ್, ಹೆಮಿಸ್ಪಿಯರ್ ಅಂಡ್ ಸಿಲಿಂಡರ್ ಹಾವ್ ಈಕ್ವಲ್ ರೇಡಿಯಸ್ ಅಂತ ಕೊಟ್ಟಿದ್ದಾನೆ. ಸೊ ಸಿಂಪಲ್ ಆಗಿ ಅವನ್ ಏನ್ ಕೊಟ್ಟಿದ ಅಂದ್ರೆ ರೇಡಿಯಸ್ ಆಫ್ ಕೋನು, ರೇಡಿಯಸ್ ಆಫ್ ಹೆಮಿಸ್ಪಿಯರ್, ಆಮೇಲೆ ರೇಡಿಯಸ್ ಆಫ್ ಸಿಲಿಂಡರ್, ಮೂವರು ಈಕ್ವಲ್ ಅಂತ ಕೊಟ್ಟಿದ್ದಾನೆ. ಅದೇನಂತ ಗೊತ್ತಿಲ್ಲ. ಓಕೆ, ಆಮೇಲೆ ಇಫ್ ದ ಟೋಟಲ್ ಲೆಂತ್ ಆಫ್ ದ ಮಾಡೆಲ್ ಇಸ್ 80 ಸೆಂಟಿಮೀಟರ್, ಟೋಟಲ್ ಲೆಂತ್ ಕೊಟ್ಟಿದ್ದಾನೆ ಎಷ್ಟು, 80 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾನೆ. ಓಕೆ, ಆಮೇಲೆ ದ ಕರ್ಡ್ ಸರ್ಫೇಸ್ ಏರಿಯಾ ಆಫ್ ದ ಹೆಮಿಸ್ಪಿಯರ್ ಇಸ್ 1584 ಡಿವೈಡೆಡ್ ಬೈ 7 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾನೆ. ಸೊ ಅವನೇನ್ ಕೊಟ್ಟಿದ್ದಾನೆ, ಸಿ ಎಸ್ ಎ ಆಫ್ ಹೆಮಿಸ್ಪಿಯರ್ ಕೊಟ್ಟಿದ್ದಾನೆ. ಸೊ ಎಷ್ಟಂತೆ 1584 ಡಿವೈಡೆಡ್ ಬೈ 7 ಅಂತ ಕೊಟ್ಟಿದ್ದಾನೆ. ಓಕೆ, ಆಮೇಲೆ ಅಂಡ್ ದ ಸ್ಲಾಂಟ್ ಹೈಟ್ ಆಫ್ ದ ಕೋನ್ ಇಸ್ 10 ಸೆಂಟಿಮೀಟರ್. ಓಕೆ, ಸೊ ಇಲ್ಲಿ ಬರ್ದ್ಬಿಡ್ತೀನಿ, ಎಲ್ ವ್ಯಾಲ್ಯೂ ಕೊಟ್ಟಿದ್ದಾನೆ ಎಷ್ಟು, 10 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾನೆ. ಆಮೇಲೆ ಈಗ ಏನ್ ಕಂಡು ಅಂತಾನೆ, ದೆನ್ ಫೈಂಡ್ ದ ವಾಲ್ಯೂಮ್ ಆಫ್ ದ ಮಾಡೆಲ್. ಓಕೆ, ಫಸ್ಟ್ ವಾಲ್ಯೂಮ್ ಆಫ್ ದ ಮಾಡೆಲ್ ಕಂಡುಹಿಡಿಯೋಣ. ಈಗ ನಮಗೆ ರೇಡಿಯಸ್ ಗೊತ್ತಿಲ್ಲ, ಅದನ್ನ ಕಂಡುಹಿಡಿಬೇಕು. ಈಗ ಸಿ ಎಸ್ ಆಫ್ ಹೆಮಿಸ್ಪಿಯರ್ ಫಾರ್ಮುಲಾ ಏನು, ಸಿ ಎಸ್ ಆಫ್ ಹೆಮಿಸ್ಪಿಯರ್ ಫಾರ್ಮುಲಾ ಬಂದ್ಬಿಟ್ಟು 2πr ಸ್ಕ್ವೇರ್ is equal to 1584 divided by 7. ಓಕೆ, ಈಗ ಪೈ ವ್ಯಾಲ್ಯೂ ಏನು, 22/7 ಇಂಟು ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1584 ಡಿವೈಡೆಡ್ ಬೈ 7. ಓಕೆ, ಈಗ ನಾನು ಆರ್ ಸ್ಕ್ವೇರ್ ಒಂದೇ ಲೆಫ್ಟ್ ಸೈಡ್ ಇಟ್ಕೊಂಡ್ರೆ ಅವಾಗ ಏನಾಗುತ್ತೆ, 1584 ಡಿವೈಡ್ ಬೈ 7. ಓಕೆ, ಈ 222 ಮೇಲೆ ಹೋಗುತ್ತೆ. ಓಕೆ, ಆಮೇಲೆ ಸಾರಿ ಒಂದ್ ನಿಮಿಷ, ಇಲ್ಲೇನಾಗುತ್ತೆ, ಈ 7 ಏನಿದೆನೋ ಇದು ಮೇಲೆ ಹೋಗುತ್ತೆ. ಓಕೆ, 7 ಮೇಲೆ ಹೋಗುತ್ತೆ. ಆಮೇಲೆ ಈ 222 ಕೆಳಗಡೆ ಬರುತ್ತೆ. ಸೊ ಇಂಟು 20 ಇಂಟು 2 ಇಂಟು 22 ಇದು ಕೆಳಗಡೆ ಬರುತ್ತೆ. ಇವಾಗ ಏನಾಯ್ತು, 7 ಕ್ಯಾನ್ಸಲ್ ಆಯ್ತು, 2 1 ಜಾ 2 7 ಜಾ 14, ಎಷ್ಟು ಉಳಿತು, 1 ಉಳಿತು, 18, 2 9 ಜಾ 18. ಓಕೆ, ಮತ್ತೆ 2 2 ಜಾ 4, ಮತ್ತೆ 11 2 ಜಾ 11 7 ಎಷ್ಟು, 77. ಕರೆಕ್ಟಾ, ಎಷ್ಟು ಉಳಿತು, 2 ಉಳಿತು, 22, 11 2 ಜಾ 22. ಆಮೇಲೆ 2 1 ಜಾ 2 36. ಸೊ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನು, 36 ಅಂತ ಗೊತ್ತಾಯ್ತು. ಆರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ಹಾಕೊಂಡು ಹೋದ್ರೆ ರೂಟ್ ಆಯ್ತು, ರೂಟ್ 36 ಏನಾಗುತ್ತೆ, 6 ಆಗುತ್ತೆ. ಆನ್ಸರ್ ಅಂದ್ರೆ ರೇಡಿಯಸ್ ಬಂದ್ಬಿಟ್ಟು 6 ಸೆಂಟಿಮೀಟರ್. ಸೊ ಈಗ ನಮಗೆ ಇಲ್ಲಿ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ, ಅದಕ್ಕೆ ನಾನು ಏನಂತ ತಗೋಬೇಕು, ರೇಡಿಯಸ್ ಸೆಂಟಿಮೀಟರ್ ಅಂತ ತಗೋಬೇಕು. ಸೊ ಈಗ ನನಗೆ ಮೂವರು ರೇಡಿಯಸ್ ಈಕ್ವಲ್ ಅಂತ ಕೊಟ್ಟಿದ್ದಾರೆ. ಸೊ ಆ ರೇಡಿಯಸ್ ಕಂಡಿಡಿದ್ವಿ, ಏನದು 6 ಸೆಂಟಿಮೀಟರ್ ಅಂತ ಗೊತ್ತಾಯ್ತು. ಓಕೆ, ಸೊ ಈಗ ನಾನೇನ್ ಮಾಡ್ತೀನಿ, ಇದೆಷ್ಟು ಎರೇಸ್ ಮಾಡ್ಬಿಡ್ತೀನಿ. ಈಗ ಅವ್ರು ನಮಗೆ ಕೇಳ್ತಿರೋದೇನು, ಫೈಂಡ್ ದ ವಾಲ್ಯೂಮ್ ಆಫ್ ದ ಮಾಡೆಲ್ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ವಾಲ್ಯೂಮ್ ಆಫ್ ದ ಮಾಡೆಲ್ ಅಂತಂದ್ರೆ ನನಗೆ ವಾಲ್ಯೂಮ್ ಅಲ್ಲಿ ವಾಲ್ಯೂಮ್ ಆಫ್ ಅ ಕೋನ್ ಅಂತಂದ್ರೆ ಅಲ್ಲಿ ಹೈಟ್ ಬೇಕೇ ಬೇಕು. ನನಗೆ ಗೊತ್ತಿರೋದಿಲ್ಲಿ ಸ್ಲಾಂಟ್ ಹೈಟ್. ಓಕೆ, ಸೊ ನನಗೆ ಹೈಟ್ ಗೊತ್ತಿಲ್ಲ. ಸೊ ಫಾರ್ಮುಲಾ ಹಾಕ್ತೀನಿ. ಫಾರ್ಮುಲಾ ಏನು, ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಈ ಫಾರ್ಮುಲಾ ಗೊತ್ತು. ಈಗ ನನಗೇನು ಹೈಟ್ ಬೇಕು, ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಲ್ ಸ್ಕ್ವೇರ್. ಇದನ್ನ ಉಲ್ಟಾ ಬರಿತೀನಿ, ಎಚ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಲ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಹಾಕೊಂಡು ಹೋದ್ರೆ ಮೈನಸ್ ಆರ್ ಸ್ಕ್ವೇರ್ ಆಗುತ್ತೆ. ಓಕೆ, ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಚ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಲ್ ಬಂದ್ಬಿಟ್ಟು ಏನು, 10 ಅಂತ ಕೊಟ್ಟಿದ್ದಾರೆ. ಸೊ ನೀವು ನೋಡಿದ್ರೆ ಸ್ಲಾಂಟ್ ಹೈಟ್ ಎಷ್ಟು, 10 ಅಂತ ಕೊಟ್ಟಿದ್ದಾರೆ. ಸೊ 10 ಸ್ಕ್ವೇರ್ ಮೈನಸ್ ಈಗ ರೇಡಿಯಸ್, ಈಗ ನೀವು ನೋಡಿದ್ರೆ ರೇಡಿಯಸ್ ಎಷ್ಟು, 6. ಸೊ 6 ಸ್ಕ್ವೇರ್. ಸೊ ಅವಾಗ ಏನಾಗುತ್ತೆ, 10 ಸ್ಕ್ವೇರ್ ಎಷ್ಟು 100, 6 ಸ್ಕ್ವೇರ್ ಎಷ್ಟು 36. ಸೊ ಅವಾಗ ಏನಾಗುತ್ತೆ, 100 ಅಲ್ಲಿ 36 ಹೋದ್ರೆ ಏನಾಗುತ್ತೆ, 64 ಆಗುತ್ತೆ. ಓಕೆ, ಸೊ ಅವಾಗ ಎಚ್ ಇಸ್ ಈಕ್ವಲ್ ಟು ಸ್ಕ್ವೇರ್ ಇದು ಹಾಕೊಂಡು ಹೋದ್ರೆ ರೂಟ್ ಆಯ್ತು, ರೂಟ್ 64 ಏನಾಗುತ್ತೆ 8. ಸೊ 8 ಸೆಂಟಿಮೀಟರ್ ಆಗುತ್ತೆ. ಓಕೆ, ಸೊ ಈಗ ನನಗೆ ಹೈಟ್ ಆಫ್ ದ ಕೋನ್ ಗೊತ್ತಾಯ್ತು. ಹೈಟ್ ಆಫ್ ದ ಕೋನ್ ಬಂದ್ಬಿಟ್ಟು 80 ಸೆಂಟಿಮೀಟರ್ ಅಂತ ಗೊತ್ತಾಯ್ತು. ಓಕೆ, ಈಗ ನೀವು ನೋಡ್ರಿ, ಇದು ಎಷ್ಟು, ಇದು ಬಂದ್ಬಿಟ್ಟು ನಿಮಗೆ 80 ಸೆಂಟಿಮೀಟರ್ ಅಂತ ಗೊತ್ತಾಯ್ತು. ಸಾರಿ, ಹೈಟ್ ಆಫ್ ದ ಕೋನ್ ಬಂದ್ಬಿಟ್ಟು, ಹೈಟ್ ಆಫ್ ದ ಕೋನ್ ಬಂದ್ಬಿಟ್ಟು 8 ಸೆಂಟಿಮೀಟರ್. ಓಕೆ, ಕರೆಕ್ಟ್, ಹೈಟ್ ಆಫ್ ದ ಕೋನ್ 8 ಸೆಂಟಿಮೀಟರ್ ಅಂತ ಗೊತ್ತಾಯ್ತು. ಇದು 8 ಆದ್ರೆ ಓಕೆ, ಇದಿಷ್ಟು ಎಷ್ಟಿರುತ್ತೆ ಹೇಳ್ರಿ,
ಟೋಟಲ್ ನಮಗೆ 80 ಆಗ್ಬೇಕು. ಓಕೆ, ಟೋಟಲ್ 80 ಅಂತಂದ್ರೆ ಇದಿಷ್ಟು 8 ಅಂದ್ರೆ ಇದು ಎಷ್ಟಾಗಿರುತ್ತೆ? ಇದು ಬಂದ್ಬಿಟ್ಟು ಹೈಟ್ ಆಫ್ ದ ಸಿಲಿಂಡರ್ ಬಂದ್ಬಿಟ್ಟು ಆವಾಗ 72 ಆಗಿರುತ್ತೆ. ಸೊ ನೀವೇ ಚೆಕ್ ಮಾಡ್ರಿ, 72 ಪ್ಲಸ್ 8 ಏನಾಗುತ್ತೆ? 80ನೇ ಬರುತ್ತೆ. ಓಕೆ, ಸೊ ಹೈಟ್ ಆಫ್ ದ ಸಿಲಿಂಡರ್ ಗೊತ್ತಾಯ್ತು. ಓಕೆನಾ? ಸೊ ಈಗ ನಾನೇನ್ ಮಾಡ್ತೀನಿ, ಇದನ್ನೆಲ್ಲ ಎರೇಸ್ ಮಾಡ್ಬಿಡ್ತೀನಿ. ಈಗ ನಾವು ವಾಲ್ಯೂಮ್ ಫೈಂಡ್ ಮಾಡೋಣ. ವಾಲ್ಯೂಮ್ ಆಫ್ ದ ಮಾಡೆಲ್ ಏನಾಗುತ್ತೆ? ವಾಲ್ಯೂಮ್ ಆಫ್ ದ ಮಾಡೆಲ್ ಬಂದ್ಬಿಟ್ಟು is equal to volume of cylinder plus volume of cone minus volume of hemisphere. ಓಕೆ, ಯಾಕೆ ಅಂತಂದ್ರೆ ಇಲ್ಲಿ ಸಿಲಿಂಡರ್ಗೆ ಕೋನ್ ಅಟ್ಯಾಚ್ ಮಾಡಿದ್ದಾನೆ. ಓಕೆ, ಸೊ ಹೆಮಿಸ್ಪಿಯರ್ ನ ಕಟ್ ಮಾಡಿದ್ದಾನೆ. ಸೊ ಅವಾಗ ಏನ್ ಮಾಡ್ಬೇಕು ನಾನು? ಅವಾಗ ಈ ಹೆಮಿಸ್ಪಿಯರ್ ಕಟ್ ಆಗಿರೋದಕ್ಕೆ ಇದನ್ನ ಮೈನಸ್ ಮಾಡ್ಬೇಕು. ಓಕೆ, ಸೊ ಫಾರ್ಮುಲಾ ಹಾಕ್ತೀನಿ. ವಾಲ್ಯೂಮ್ ಆಫ್ ಸಿಲಿಂಡರ್ ಬಂದ್ಬಿಟ್ಟು ಪೈ ಆರ್ ಸ್ಕ್ವೇರ್ ಹೆಚ್ಚು, ವಾಲ್ಯೂಮ್ ಆಫ್ ಕೋನ್ ಬಂದ್ಬಿಟ್ಟು 1/3 ಪೈ ಆರ್ ಸ್ಕ್ವೇರ್ ಹೆಚ್ಚು, ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ ಬಂದ್ಬಿಟ್ಟು 2/3 ಪೈ ಆರ್ ಕ್ಯೂಬ್. ಓಕೆ, ಸೊ ಈಗ ನೀವು ನೋಡಿದ್ರೆ ಪೈ ಮತ್ತೆ ಆರ್, ಓಕೆ, ರೇಡಿಯಸ್ ಸೇಮ್ ಇರೋದ್ರಿಂದ ಪೈ ಆರ್ ಸ್ಕ್ವೇರ್ ಕಾಮನ್ ತಕ್ಕೋಬಹುದು. ಸೊ ಅವಾಗ ಏನಾಗುತ್ತೆ? ಇದು ಹೈಟ್ ಆಫ್ ದ ಸಿಲಿಂಡರ್, ಇದು ಹೈಟ್ ಆಫ್ ದ ಕೋನ್. ಸೊ ಅವಾಗ ಏನೇನು ಉಳಿಯುತ್ತೆ ನೋಡ್ರಿ? ಹೈಟ್ ಆಫ್ ದ ಸಿಲಿಂಡರ್ ಪ್ಲಸ್ 1/3 ಹೈಟ್ ಆಫ್ ಕೋನ್ ಮೈನಸ್ 2/3 ಆರ್ ಉಳಿಯುತ್ತೆ. ಓಕೆ, ಇಷ್ಟು ಉಳಿಯುತ್ತೆ. ಸೊ ಇವಾಗ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. ಇವಾಗ ವ್ಯಾಲ್ಯೂ ತಗೊಳ್ಳೋಣ. ಪೈ ಬಂದ್ಬಿಟ್ಟು 22/7, ರೇಡಿಯಸ್ ಏನು? 6 × 6. ಓಕೆ, ಹೈಟ್ ಆಫ್ ದ ಸಿಲಿಂಡರ್ ಏನಿದೆ? ಹೈಟ್ ಆಫ್ ದ ಸಿಲಿಂಡರ್ ಬಂದು 72 ಇದೆ, ಪ್ಲಸ್ 1/3 ಹೈಟ್ ಆಫ್ ದ ಕೋನ್ ಏನಿದೆ ನೋಡ್ರಿ? ಹೈಟ್ ಆಫ್ ದ ಕೋನ್ 8 ಇದೆ. ಓಕೆ, ಹೈಟ್ ಆಫ್ ದ ಕೋನ್ 8 ಬಂದಿದೆ, ಮೈನಸ್ 2/3 ಇಂಟು, ಓಕೆ, ರೇಡಿಯಸ್ ಬಂದು 6. ಸೊ ಏನಾಯ್ತು? 3 1 ಜಾ 3 2 ಜಾ. ಓಕೆ, ಸೊ ಏನು ಉಳಿತು? 22/7 ಇಂಟು 6 ಇಂಟು 6. ಓಕೆ, ಇಲ್ಲೇನು ಉಳುತ್ತೆ? 72. ಓಕೆ, ಸೊ ಪ್ಲಸ್ 8/3 ಮೈನಸ್ 2 2 ಜಾ 4 ಆಯ್ತು. ಓಕೆ, ಸೊ ಇವಾಗ 22/7 ಇಂಟು 6 ಇಂಟು 6. ಓಕೆ, ಈಗ ಇಂಟು 72 ಮೈನಸ್ 4 ಏನಾಗುತ್ತೆ? 68 ಆಗುತ್ತೆ, ಪ್ಲಸ್ 8/3 ಆಗುತ್ತೆ. ಸೊ ನಾನೇನ್ ಮಾಡ್ತೀನಿ, ಇಲ್ಲಿ ಏನಿಲ್ಲ ಅಂದ್ರೆ 1, ಇವ್ರಿಬ್ರಿಗೆ ಎಲ್ಸಿಎಂ ತಗೊಂಡ್ರೆ ಏನಾಗುತ್ತೆ? 3 ಆಗುತ್ತೆ. ಸೊ 22/7 ಇಂಟು 6 ಇಂಟು 6. ಈಗ ನಾವೇನ್ ಮಾಡ್ಬೇಕು? ಎಲ್ಸಿಎಂ ತಗೊಂಡಾಗ ಫಸ್ಟ್ ನಂಬರ್ ತಗೋಬೇಕು, ಅದನ್ನ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡಬೇಕು. ಎಲ್ಸಿಎಂ ಏನು? 3. ಸೊ ಏನಾಗುತ್ತೆ? 3 8 ಜಾ 24, 3 6 ಜಾ 18, 18 ಪ್ಲಸ್ 2 20, 204 ಆಯ್ತು. ಇದು ಪ್ಲಸ್ 8/3 ಸೆಕೆಂಡ್ ನಂಬರ್ ತಗೋಬೇಕು, ಅದನ್ನ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಸೆಕೆಂಡ್ ನಂಬರ್ ತಗೊಳ್ರಿ, ಅದನ್ನ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಅವಾಗ ಏನಾಯ್ತು? 3 3 ಕ್ಯಾನ್ಸಲ್, ಏನಾಯ್ತು? 8 ಆಯ್ತು, ಹೋಲ್ ಡಿವೈಡೆಡ್ ಬೈ 3 ಆಯ್ತು. ಸೊ ಇವಾಗ ನಮಗೆ ಬಂದಿರೋ ವ್ಯಾಲ್ಯೂ ನೋಡ್ರಿ, ಇವಾಗ ಬಂದ್ಬಿಟ್ಟು 22/7 ಇಂಟು 6 ಇಂಟು 6 ಇಂಟು 204 ಪ್ಲಸ್ 8 ಏನಾಗುತ್ತೆ? 212 ಡಿವೈಡೆಡ್ ಬೈ 3 ಆಗುತ್ತೆ. ಸೊ ಕ್ಯಾನ್ಸಲ್ ಮಾಡಿದ್ರೆ 3 1 ಜಾ 3 2 ಜಾ, ಇದು 7 ಟೇಬಲ್ ಅಲ್ಲಿ ಕೂಡ ಹೋಗಲ್ಲ. ಸೊ ಅವಾಗ ಏನಾಗುತ್ತೆ ನೋಡ್ರಿ? 22 ಇಂಟು 2 44 ಆಯ್ತು. 44 ಇಂಟು 6 ಏನಾಗುತ್ತೆ? 6 4 ಜಾ 24, 6 4 ಜಾ 24 ಪ್ಲಸ್ 2 26 ಆಗುತ್ತೆ. ಸೊ ಈಗ ನನಗೆ ಏನ್ ಮಾಡ್ಬೇಕು? 264 ಇಂಟು 212 ಮಾಡ್ಬೇಕು, ಹೋಲ್ ಡಿವೈಡೆಡ್ ಬೈ 7. ಓಕೆ, ಅದನ್ನು ಕ್ಯಾಲ್ಕುಲೇಟ್ ಮಾಡೋಣ. 264 ಇಂಟು 212. ಸೊ ಏನಾಗುತ್ತೆ? 2 4 ಜಾ 8, 2 6 ಜಾ 12, 2 2 ಜಾ 4 ಪ್ಲಸ್ 1 5 ಆಯ್ತು. 1 ಇಂದ ಮಲ್ಟಿಪ್ಲೈ ಮಾಡಿ 4 6 2 ಆಯ್ತು. ಸೊ ಆಮೇಲೆ ಮತ್ತೆ 2 4 8, 2 6 ಜಾ 12, 2 2 ಜಾ 4 ಪ್ಲಸ್ 1 5 ಆಗುತ್ತೆ. ಸೊ ಏನಾಯ್ತು? 8. ಇದೇನಾಯ್ತು? 2 ಪ್ಲಸ್ 4 6 ಆಯ್ತು. 8 ಪ್ಲಸ್ 6 14, 14 ಪ್ಲಸ್ 5 19, 1 ಕ್ಯಾರಿ, ಇದು 5 5. ಸೊ ಇವರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ 55968 ಹೋಲ್ ಡಿವೈಡೆಡ್ ಬೈ 7 ಬರುತ್ತೆ. ಓಕೆ, ಸೊ ನಾನೇನ್ ಮಾಡ್ತೀನಿ? ಎರೇಸ್ ಮಾಡ್ತೀನಿ.
ಸೊ ಈಗ ಇದನ್ನ 7 ಇಂದ ಡಿವೈಡ್ ಮಾಡ್ಬೇಕು. ಸೊ ಇಲ್ಲಿ ಅದನ್ನ ಮಾಡ್ತೀನಿ. ಏನದು 55968 ಡಿವೈಡೆಡ್ ಬೈ 7. 7 7 are 49. ಸೊ ಎಷ್ಟು ಉಳಿತು? 6 ಉಳಿತು. ಓಕೆ 69. 7 9 are 63. ಎಷ್ಟು ಉಳಿತು? 6 ಉಳಿತು. ಏನ್ ಬರುತ್ತೆ? 6 ಕೆಳಗಡೆ ಬರುತ್ತೆ ಇವಾಗ. ಮತ್ತೆ 7 9 are 63. ಎಷ್ಟು ಉಳಿತು? 3 ಉಳಿತು. 8 ಬರುತ್ತೆ. 7 5 are 35. ಎಷ್ಟು ಉಳಿತು? 3 ಉಳಿತು. 0.0. 7 3 are 21. ಸೊ 30 21 ಹೋದ್ರೆ ಎಷ್ಟು? ಸಾರಿ 7 4 ಬರುತ್ತೆ. ಸಾರಿ 7 4 ಇಲ್ಲಿ ಏನಾಗುತ್ತೆ? 28 ಆಗುತ್ತೆ. 30 28 ಹೋದ್ರೆ 2 ಉಳಿತು. 0.0. 7 2 14. ಎಷ್ಟು ಉಳಿತು? 6 ಉಳಿತು. 0.0. 7 8 56. ಸೊ ಡೆಸಿಮಲ್ ಆದ್ಮೇಲೆ 3 ನಂಬರ್ಸ್ ಮಾಡ್ರಿ. ಸೊ ಏನಾಗುತ್ತೆ? 7995 ಪಾಯಿಂಟ್. ಈಗ ನೋಡ್ರಿ ಡೆಸಿಮಲ್ ಆದ್ಮೇಲೆ ಥರ್ಡ್ ನಂಬರ್ ನೋಡ್ರಿ 5 ಕಿನ ಜಾಸ್ತಿ ಇದ್ರೆ ಅವಾಗ ಸೆಕೆಂಡ್ ನಂಬರ್ 1 ಆಡ್ ಮಾಡ್ಬೇಕು. ಓಕೆ ಸೊ ಥರ್ಡ್ ನಂಬರ್ 5 ಕಿನ ಜಾಸ್ತಿ ಇರೋದಕ್ಕೆ ಸೆಕೆಂಡ್ ಡೆಸಿಮಲ್ ಗೆ +1 ಆಡ್ ಮಾಡ್ರಿ. ಸೊ ಏನಾಗುತ್ತೆ? 4 2 + 1 3 ಆಗುತ್ತೆ. ಸೊ 799.995.43 ಸೆಂಟಿಮೀಟರ್ ಕ್ಯೂಬ್. ಇದು ಬಂದ್ಬಿಟ್ಟು ವಾಲ್ಯೂಮ್ ಆಫ್ ದ ಮಾಡೆಲ್. ಓಕೆ ಸೊ ವಾಲ್ಯೂಮ್ ಆಫ್ ದ ಮಾಡೆಲ್ ಗೊತ್ತಾಯ್ತು. ಈಗ ನೆಕ್ಸ್ಟ್ ಏನ್ ಕಂಡಿಬೇಕಂತೆ? ಕ್ಯಾಲ್ಕುಲೇಟ್ ದ ರೇಷಿಯೋ ಆಫ್ ದ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದ ಹೆಮಿಸ್ಫಿಯರ್ ಟು ದಿ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಕೋನ್. ಸೊ ನಾನೇನ್ ಮಾಡ್ತೀನಿ ಇವಾಗ ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಓಕೆ ಸೊ ನನಗೆ ಆಲ್ರೆಡಿ CS ಆಫ್ ಹೆಮಿಸ್ಫಿಯರ್ ಗೊತ್ತು. CS ಆಫ್ ಹೆಮಿಸ್ಫಿಯರ್ ಇಷ್ಟ ಅಂತ ಗೊತ್ತು. ಈಗ ನನಗೇನು CS ಆಫ್ ಕೋನ್ ಕಂಡಿಡಿತೀನಿ. ಸೊ CS ಆಫ್ ಕೋನ್ ಬಂದ್ಬಿಟ್ಟು ಫಾರ್ಮುಲಾ ಬಂದ್ಬಿಟ್ಟು ಏನು? πr/l. ಓಕೆ ಸೊ π ಬಂದ್ಬಿಟ್ಟು 22/7. ರೇಡಿಯಸ್ ಬಂದ್ಬಿಟ್ಟು ಏನಿದೆ? 6 ಇದೆ. L ಬಂದ್ಬಿಟ್ಟು 10 ಇದೆ. ಕರೆಕ್ಟಾ? ಸೊ L ಬಂದ್ಬಿಟ್ಟು 10 ಇದೆ. ಸೊ ಇವಾಗ ಏನಾಗುತ್ತೆ ನೋಡ್ರಿ ಇಲ್ಲಿ. ಓಕೆ ಸೊ ಇದನ್ನು ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ? 6 2 12. ಓಕೆ 6 2 12. 1 ಕ್ಯಾರಿ. 6 2 12 + 1 13. ಇಲ್ಲಿ ಇಂಟು 10 ಮಾಡಿದ್ರೆ 1 0 ಆಗುತ್ತೆ. 1320 ಡಿವೈಡೆಡ್ ಬೈ 7 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಓಕೆ ಸೊ CS ಅಂದ್ರೆ ನಥಿಂಗ್ ಬಟ್ ಕರ್ವ್ಡ್ ಸರ್ಫೇಸ್ ಏರಿಯಾ. ಏರಿಯಾ ಅಂದ್ರೆ ಅವರು ಸೆಂಟಿಮೀಟರ್ ಅಲ್ಲಿ ಕೊಟ್ಟರೆ ನಾವು ಸೆಂಟಿಮೀಟರ್ ಸ್ಕ್ವೇರ್ ಅಲ್ಲಿ ಬರೀಬೇಕು. ಈಗ ನನಗೆ CS ಆಫ್ ಕೋನ್ ಬಂತು. ಸೊ ಈಗ ನಾನೇನ್ ಮಾಡ್ಬೇಕು? ಕ್ಯಾಲ್ಕುಲೇಟ್ ಮಾಡಿದ್ದು CS ಆಫ್ ಹೆಮಿಸ್ಫಿಯರ್ ಡಿವೈಡೆಡ್ ಬೈ CS ಆಫ್ ಕೋನ್ ಕಂಡಿಡ್ಬೇಕು. ಈ ರೇಷಿಯೋ ಕಂಡಿಡ್ಬೇಕು. ಸೊ ಅವಾಗ ಏನಾಗುತ್ತೆ? CS ಆಫ್ ಹೆಮಿಸ್ಫಿಯರ್ ಆಲ್ರೆಡಿ ಗೊತ್ತು. ಎಷ್ಟು? 15. ಇದನ್ನ ಎರೇಸ್ ಮಾಡ್ಬಿಡ್ತೀನಿ. 1584 ಡಿವೈಡೆಡ್ ಬೈ 7 ಹೋಲ್ ಡಿವೈಡೆಡ್ ಬೈ CS ಆಫ್ ಕೋನ್ ಏನು? 1320 ಡಿವೈಡೆಡ್ ಬೈ 7. ಸೊ ಇದೇನಾಗುತ್ತೆ? 1584 ಡಿವೈಡೆಡ್ ಬೈ 7. ಇದು ಡಿವೈಡರ್ ಅದು ಇಂಟು ಬರ್ಕೊಂಡ್ರೆ ಅವಾಗ ಏನಾಗುತ್ತೆ? ಈ ನಂಬರ್ ರೆಸಿಪ್ರೋಕಲ್ ಆಗುತ್ತೆ. ಸೊ ನಥಿಂಗ್ ಬಟ್ 7 ಡಿವೈಡೆಡ್ ಬೈ 1320 ಆಗುತ್ತೆ. 7 7 ಕ್ಯಾನ್ಸಲ್ ಆಯ್ತು. ಈಗ ನೀವು 2 ಇಂದ ಕ್ಯಾನ್ಸಲ್ ಮಾಡಿದ್ರೆ 2 6 1 ಉಳಿತು. ಮತ್ತೆ 2 6 2 ಅಂದ್ರೆ ಲೈಕ್ 2 6 12 1 ಉಳಿತು. ಮತ್ತೆ 2 6 660 ಆಯ್ತು. ಇಲ್ಲಿ ಕ್ಯಾನ್ಸಲ್ ಮಾಡಿದ್ರೆ 2 7 ಓಕೆ 1 ಉಳಿತು. 2 9 2 2 ಮತ್ತೆ 2 ಅಲ್ಲಿ ಹೋಗುತ್ತೆ. 2 3 30 ಮತ್ತೆ 2 3 6 ಎಷ್ಟು ಉಳಿತು? 1 ಉಳಿತು. 2 9 18 1 ಉಳಿತು. 2 6 ಓಕೆ ಮತ್ತೆ 2 ಟೇಬಲ್ ಅಲ್ಲಿ ಹೋಗುತ್ತೆ. 2 1 ಓಕೆ 1 ಉಳಿತು. 2 6 ಮತ್ತೆ 1 ಉಳಿತು. 2 5 10 ಮತ್ತೆ ಇಲ್ಲಿ ನೀವು ನೋಡಿದ್ರೆ 2 1 2 ಓಕೆ ಸೊ ಎಷ್ಟು ಉಳಿತು? 1 ಉಳಿತು. 1 ಆಮೇಲೆ 1 ಉಳಿತು. 19 ಆಯ್ತು. ಮತ್ತೆ 2 9 18 1 ಉಳಿತು. 2 8 16. ಸೊ ಏನ್ ಉಳಿದೆ ನೋಡ್ರಿ? 198 ಡಿವೈಡೆಡ್ ಬೈ 165 ಉಳಿತು. ಈಗ ನೀವು ನೋಡಿದ್ರೆ 1 + 9 10 10 + 8 18 18 ಅಂದ್ರೆ 3 ಟೇಬಲ್ ಅಲ್ಲಿ ಹೋಗುತ್ತೆ. 6 + 1 7 7 + 5 12 ಇದು ಕೂಡ 3 ಟೇಬಲ್ ಅಲ್ಲಿ ಹೋಗುತ್ತೆ. ಅವಾಗ 3 5 ಓಕೆ 3 5 15 1 ಉಳಿತು. ಮತ್ತೆ 3 5 ಇಲ್ಲಿ 3 6 18 ಓಕೆ ಏನು 3 6 18 1 ಉಳಿತು. ಮತ್ತೆ 18 3 6 ಈಗ ಆಮೇಲೆ ಆಯ್ತು 11 5 11 6. ಸೊ 6/5 ಬಂದ್ಬಿಟ್ಟು ಇದನ್ನ ರೇಷಿಯೋ ಅಲ್ಲಿ ಬರೆದ್ರೆ ಏನಾಗುತ್ತೆ?
6:5 ಬರುತ್ತೆ. ಸೊ ಇದ್ರ ಆನ್ಸರ್ ಬಂದ್ಬಿಟ್ಟು 6:5. ಓಕೆ. ನನ್ನ ಟೀಚಿಂಗ್ ಇಷ್ಟ ಆದ್ರೆ ನನ್ನ ವಾಟ್ಸಪ್ ಚಾನಲ್ನ ಜಾಯ್ನ್ ಆಗ್ರಿ. ಅದ್ರ ಲಿಂಕ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಓಕೆ, ಅದರಿಂದ ನೀವು ನನ್ನ ವಾಟ್ಸಪ್ ಚಾನಲ್ನ ಜಾಯ್ನ್ ಆಗ್ರಿ. ಆಮೇಲೆ ನನ್ನ ಚಾನಲ್ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೋ ದಟ್ ಎಕ್ಸಾಮ್ ಟೈಮಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಓಕೆ ಮ್ಯಾಥ್ಸ್ ಪ್ರಿಪರೇಟರಿ ಇದ್ದು ಎಲ್ಲಾ ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು ಓಕೆ ಸೆಟ್ ಟು ಎಲ್ಲ ಸಾಲ್ವ್ ಮಾಡ್ಬಿಟ್ಟು ಅದ್ರ ಸೊಲ್ಯೂಷನ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಆಮೇಲೆ ಅದ್ರ ಜೊತೆಗೆ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು ಮತ್ತೆ ಟೆಲಿಗ್ರಾಮ್ ಚಾನಲ್ ಲಿಂಕು ಅದ್ರ ಲಿಂಕು ಹಾಕಿರ್ತೀನಿ. ಅದನ್ನ ಕೂಡ ನೀವು ಫಾಲೋ ಮಾಡಿ.